ನಮಸ್ಕಾರ ಸ್ನೇಹಿತರೆ, ನಾಳೆ ಜೂನ್ 27 ಗುರುವಾರ. ನಾಳೆಯಿಂದ 20 ವರ್ಷ ಈ 6 ರಾಶಿಯವರಿಗೆ ಹಣವೋ ಹಣ, ರಾಜಯೋಗ ಶುರುವಾಗ್ತಿದೆ. ಬಂಪರ್ ಲಾಟ್ರಿ ಹೊಡಿತಿದ್ದು ರಾಘವೇಂದ್ರ ಸ್ವಾಮಿಯ ಕೃಪೆ, ಅನುಗ್ರಹ, ಆಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದೆ. ಹಾಗಾದರೆ ಆ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗಲಿದೆ ನೋಡೋಣ. ಅದಕ್ಕಿಂತ ಮೊದಲು ಗುರುರಾಯರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೌದು, ನಾಳಿನ ವಿಶೇಷವಾದ ಜೂನ್ 27ರ ಗುರುವಾರದಿಂದ ಮುಂದಿನ 20 ವರ್ಷಗಳು ಏನಿದೆ, ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದ ಈ 6 ರಾಶಿಯವರಿಗೆ ರಾಜಯೋಗ ಶುರುವಾಗಿ ಹಣವೋ ಹಣ, ಜೊತೆಗೆ ಇವರಿಗೆ ಬಂಪರ್ ಲಾಟರಿ ಹೊಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಅದೃಷ್ಟದ ಫಲ ಸಿಗುತ್ತೆ ಅಂತ ಹೇಳಬಹುದು. ಲೈಫಲ್ಲಿ ಬಯಸಿದ್ದೆಲ್ಲ ಇವರಿಗೆ ಸಿಗುತ್ತೆ. ಜೊತೆಗೆ ಇವರು ರಾಜರಂತೆ ವೈಭೋಗದಿಂದ ಜೀವನವನ್ನು ನಡೆಸ್ತಾರೆ. ಇವರ ಜೀವನದಲ್ಲಿ ಸಂತೋಷದ ದಿನಗಳು ಮುಂದೆ ಕಂಡು ಬರಲಿದ್ದು, ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಗೆಲುವು ಶತಸಿದ್ಧವಾಗುತ್ತೆ. ಇದರ ಜೊತೆಗೆ ಇವರ ಎಲ್ಲ ಆರ್ಥಿಕ ಸಂಕಷ್ಟಗಳು ಕೂಡ ದೂರವಾಗುತ್ತೆ. ಕೈ ತುಂಬ ಹಣವನ್ನು ಇವರು ಸಂಪಾದನೆ ಮಾಡ್ತಾರೆ. ಬೇರೆ ಬೇರೆ ಆದಾಯದ ಮೂಲಗಳನ್ನು ಕೂಡ ಸೃಷ್ಟಿಸುವಂಥ ಅವಕಾಶವನ್ನು ಇವರು ಪಡೆದುಕೊಳ್ತಾರೆ. ಹಾಗಾಗಿ ಇವರನ್ನ ಅದೃಷ್ಟವಂತ ರಾಶಿಗಳು ಅಂತ ಹೇಳಬಹುದು. ಈ ರಾಶಿಯವರಿಗೆ ಕೆಲಸದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಬದಲಾವಣೆಗಳು ಕಾಣಿಸ್ಕೊಳ್ಳುತ್ತೆ. ಇದು ಇವರಿಗೆ ಲಾಭದಾಯಕವಾಗುತ್ತೆ. ಸಾಕಷ್ಟು ಸಮಸ್ಯೆಗಳಿಂದ ಜೀವನದ ನೆಮ್ಮದಿ ಹಾಳು ಮಾಡಿಕೊಂಡಿದ್ದ ಈ ರಾಶಿಯವರು ಪ್ರತಿಯೊಂದು ಸಮಸ್ಯೆಗಳನ್ನು ಇನ್ಮುಂದೆ ಪರಿಹರಿಸ್ಕೊಳ್ತಾರೆ. ಎಲ್ಲ ಸಮಸ್ಯೆಗಳಿಂದ ದೂರವಾಗ್ತಾರೆ. ಇನ್ನು ಈ ರಾಶಿಯವರಿಗೆ ಎಲ್ಲ ರೀತಿಯ ಸಮಸ್ಯೆಗಳು ಪರಿಪೂರ್ಣವಾಗಿ ಇವರನ್ನು ಬಿಟ್ಟು ಹೋಗುತ್ತೆ. ಮಾನಸಿಕ ನೆಮ್ಮದಿ ಮತ್ತೆ ಮರುಕಳಿಸುತ್ತೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬಸ್ಥರು ನಿಮಗೆ ಸಾಕಷ್ಟು ಸಪೋರ್ಟನ್ನು ಮಾಡ್ತಾರೆ. ಆ ಬೆಂಬಲದಿಂದ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಂಡರೂ ಕೂಡ ನಿಮಗೆ ಕೈ ತುಂಬ ಹಣ ಅನ್ನೋದು ಸಿಗುತ್ತೆ. ವ್ಯಾಪಾರದಿಂದ ನಿಮಗೆ ಸಾಕಷ್ಟು ಅವಕಾಶಗಳು ಲಭಿಸುತ್ತೆ. ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿಯ ನಡುವೆ ಸಾಕಷ್ಟು ನೆಮ್ಮದಿ, ಸುಖ, ದಾಂಪತ್ಯ ಅನ್ನೋದು ಸಿಗುತ್ತೆ. ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು, ದೇವರ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ. ಹೀಗಾಗಿ ದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುತ್ತೆ. ಇನ್ನು ಗುರುರಾಯರ ಬೆಂಬಲದಿಂದ ಜೀವನದಲ್ಲಿ ನೀವು ಸಕಾರಾತ್ಮಕ ಶಕ್ತಿಯನ್ನು ಹೊಂದುತ್ತೀರಾ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಅದೃಷ್ಟವನ್ನು ಪಡೆದುಕೊಳ್ತೀರಾ. ಕೈ ತುಂಬ ಸಂಪಾದನೆಯನ್ನು ಈ ಸಂದರ್ಭದಲ್ಲಿ ನೀವು ಮಾಡ್ತೀರಾ. ಜೊತೆಗೆ ನಿಮ್ಮ ಸಾಲವನ್ನು ಬೇಗ ತೀರಿಸ್ತೀರಾ. ನೌಕರಿ ಹಾಗೂ ವ್ಯಾಪಾರ ಎರಡು ಕ್ಷೇತ್ರದಲ್ಲೂ ಕೂಡ ಈ ರಾಶಿಯವರಿಗೆ ಅದೃಷ್ಟ ಕೈ ಹಿಡಿಯುತ್ತೆ ಅಂತ ಹೇಳಬಹುದು. ಒಳ್ಳೆಯ ಸಂಪಾದನೆಯನ್ನು ಇವರು ಮಾಡ್ತಾರೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಆ ಅದೃಷ್ಟವಂತ 6 ರಾಶಿಗಳು ಯಾವುವು ಅಂದರೆ ಮಿಥುನ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ, ವೃಶ್ಚಿಕ ರಾಶಿ, ತುಲಾ ರಾಶಿ, ಕರ್ಕಾಟಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.